ಜೋರಾದ ಚಪ್ಪಾಳೆ ಕಾರ್ಯಕ್ರಮ ಕಳೆದ 3 ವರ್ಷಗಳಿಂದ ಈ ಸಮಾಜ ವತಿಯಿಂದ ಹಮ್ಮಿಕೊಂಡು ಶಿಕ್ಷಣಕ್ಕಾಗಿ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಕ್ಕಂಥ ರೀತಿಯಲ್ಲಿ ಉತ್ತಮವಾಗಿ ಪ್ರತಿಬಂಧಿಸಿರ್ತಕ್ಕಂಥ SSLC PUC ಹಾಗೂ ವೈದ್ಯಕೀಯದಲ್ಲಿ ಭಾಗವಹಿಸತಕ್ಕಂಥ ಮಕ್ಕಳಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಕ್ಕಂಥ ಪ್ರಯತ್ನ ಈ ಸಮಾಜದಲ್ಲಿ ಮಾಡ್ತಾ ಇದ್ದಾರೆ. ಈ ಗಾಣಿ ಸಮಾಜ ಬಹಳ ಅತ್ಯಂತ ಉತ್ತಮರಾಗಿ ರೈತರಾಗಿ ಎಲ್ಲ ಜೊತೆಯಲ್ಲಿ ಸ್ನೇಹಪೂರ್ವವಾಗಿರ್ತಕ್ಕಂಥ ಜನರು. ನನಗೆ 1978ರಲ್ಲಿ ನಮ್ಮ ಯಲಬುರ್ಗಾ ಶ್ರೀಮಾನ್ ಲಿಂಗರಾಜ್ ದೇಸಾಯಿ ಪ್ರಥಮ ಬಾರಿಗೆ ಶಾಸಕನಾಗಿ ಮಾಡುವಂಥ ಸಂದರ್ಭದಲ್ಲಿ ನನ್ನ ಭಾಗದಲ್ಲಿ ಜಾಸ್ತಿ ತಿರುಗಾಡ್ತೀನಿ. ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಸೀಟ್ ಕೊಟ್ಟು ಪ್ರಥಮ ಬಾರಿಗೆ ಸಮಾಜದಿಂದ ಅಲ್ಲಿ ಅವರಿಗೆ ಶಾಸಕನಾಗಿ ಮಾಡಿ ಬಹಳ ಅತ್ಯಂತ ಉತ್ತಮವಾಗಿದ್ದಂಥವರು. ಅವ್ರ ಜೊತೆಯಲ್ಲಿ ಮತ್ತು MLA ಮಾಡಿ ಅಭಿವೃದ್ಧಿಯಾಗಿರ್ತಕ್ಕಂಥ ಶ್ರೀಶರಣಪ್ಪ ಗೌಡರು ನಾವು ಅದೇ ಸಮಯದಲ್ಲಿ ನನ್ನ ಸ್ನೇಹಿತರು ಅವರಿಗೆ ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ ಮಾಡಬೇಕಾದ್ರೆ ನಾನು 10 ದಿವಸ ಕಾಲ ಯಲಬುರ್ಗದಲ್ಲಿ ಇದ್ದೆ. ಆ ರೀತಿಯಾಗಿ ಎಲೆಕ್ಷನ್ ಮಾಡಿ ಅವರು ಅಧ್ಯಕ್ಷ ಮಾಡೋದು. ಆ ಸಂದರ್ಭದಲ್ಲಿಯೂ ಈ ಸಮಾಜಕ್ಕೆ ನಮ್ಮ ಮೇಟಿವರೆಗೂ ಎಲ್ಲರೂ ಅಲ್ಲಿಂದ ಇಲ್ಲಿವರೆಗೂ ಇರ್ತಕ್ಕಂಥ ಎಲ್ಲರೂ ನಮಗೆ ಬಹಳ ಪರಿಚಯರು, ಬಹಳ ಸ್ನೇಹಿತರು, ಬಹಳ ಅತ್ಯಂತ ಪ್ರೀತಿ ವಿಶ್ವಾಸದ ನಮ್ಮ ಜೊತೆ ಇರತಕ್ಕಂಥ ಸಮಾಜ. ಹಾಗಾಗಿ ಆ ದಿಶೆಯಲ್ಲಿ ತಾವೆಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಮಾಜದ ಎಲ್ಲ ಸ್ನೇಹಿತರನ್ನು ಒಗ್ಗೂಡಿಸಿ ಸಂಘಟನೆ ಮಾಡಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳಿಗಾಗಿ ನಾವು ಮಾಡುವಂಥ ಒಂದು ಪ್ರಯತ್ನಕ್ಕೆ ಸದಾಕಾಲ ಈ ಸರ್ಕಾರ ನಾವು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಮಾತನಾಡಿ ತಾವ್ಯಾವುದೇ ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಮುಂದಿನ ಬರುವಂಥ ದಿನಗಳಲ್ಲಿ ಅದು ಯಾವುದೇ ತಾಲೂಕದಲ್ಲಿ ಇರಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಾವು ಮಾಡುವಂಥ ಅಭಿವೃದ್ಧಿ ಕೆಲಸಗಳಲ್ಲಿ ನಮ್ಮ ಸಹಕಾರದ ಮಾತನ್ನ ಸಂದರ್ಭದಲ್ಲಿ ಇವತ್ತು ತಾವೇರ್ಪಡ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಶಿಕ್ಷಣದಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥವರಿಗೆ ಪ್ರೋತ್ಸಾಹಿಸತಕ್ಕಂಥ ಪ್ರಯತ್ನ ಮಾಡಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡಿ ಮಾತನಾಡಲಿಕ್ಕೆ ಅವಕಾಶ ಸಿಗ್ತಕ್ಕಂಥ ಎಲ್ಲ ಈ ಸಮಾರಂಭದ ಅಧ್ಯಕ್ಷರಿಗೂ ಈ ಕಾರ್ಯಕ್ರಮದ ಸಾನ್ನಿಧ್ಯಕ್ಕಂಥ ಪೂಜ್ಯರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ತಮ್ಮೆಲ್ಲರನ್ನು ಮನಸ್ಸಿ ನಾನು ಮಾತು ಮುಗಿಸ್ತೀನಿ. ಯಾವುದಾದ್ರೆ ಗಾಣಿಗ ಸಮಾಜದ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ವಿಶೇಷವಾಗಿ ವಿದ್ಯಾರ್ಥಿ ಪ್ರತಿ ವರ್ಷ ನಮ್ಮ ಮಕ್ಕಳು ಎಜುಕೇಶನ್ ಅಲ್ಲಿ ಮುಂದೆ ಬರ್ತಾನೆ ಇದ್ದಾರೆ. ಆದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಅಷ್ಟೊಂದು ನಮಗೆ ಅಪಾರ್ಚುನಿಟಿ ಸಿಗ್ತಾ ಇಲ್ಲ. ನಮ್ಮ ಮಕ್ಕಳು ಏನು ಇದ್ರೂ ನಮಗೆ ಸರ್ಕಾರದ ವ್ಯವಸ್ಥೆಯಾಗಿ ಅಷ್ಟು ವ್ಯವಸ್ಥಿತವಾದಂತ ಅಪಾರ್ಚುನಿಟಿಗಳು, ಜಾಬ್ಗಳು ನಮಗೆ ದೊರಕ್ತಾ ಇಲ್ಲ ಇವತ್ತಿನ ವ್ಯವಸ್ಥೆ. ಹಾಗಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ, ಯಾಕಂದ್ರೆ ನಮ್ಮ ಮಕ್ಕಳು 96, 98, 100 ಬಹಳ ಕಾಮನ್ ಆಗ್ಬಿಟ್ಟಿದೆ. ಇದೇನು ದೊಡ್ಡ 90 ಮೇಲೆನೆ, ಯಾವ ಊರು ಕೇಳಿದ್ರೆ 90 ಮೇಲೆನೆ. ಬಹುಶಃ ಈಗಿನ ಚಿಕಿತ್ಸೆ ಹಂಗಿದೆ. ಆದ್ರೂ ನಮ್ಮ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಏನಪ್ಪ ನಾವು ಎಷ್ಟು ಓದಿದ್ರು ಇಷ್ಟೇ ಇಲ್ಲ ಅನ್ನೋ ಭಾವನೆ ನಮ್ಮ ಸಮಾಜದಲ್ಲಿ ಎಲ್ಲ ಲಿಂಗಾಯತ ವಿಷಯ ಲಿಂಗಾಯತ ಸಮಾಜದಲ್ಲಿ ಎಲ್ಲ ಮಕ್ಕಳಿಗೂ ಮೂಡಿದೆ. ಆದ್ರೆ ನಾನು ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಏನೇ ಆಗ್ಬೇಕಂದ್ರೂ ಫಸ್ಟ್ ನೀವು ತೇರ್ಗಡೆ ಆಗ್ಬೇಕು, ಉನ್ನತ ಅಂಕದಲ್ಲೇ ತೇರ್ಗಡೆ ಆಗ್ಬೇಕು. ಅದಾದ್ಮೇಲೆ ಬೇರೆ ಏನಾದ್ರೂ ಆಗ್ಬೋದು. ನಾವು ಓದಿದ ಮೇಲೆ ಡಿಗ್ರಿ ತಗೊಂಡ ಮೇಲೆ ನಾವು ಕಂಟಿನ್ಯೂ ಮಾಡ್ತೀವೋ ಆ ಉದ್ಯೋಗದಲ್ಲಿ, ಆ ಫೀಲ್ಡ್ ಅಲ್ಲಿ, ಬೇರೆ ವಿಷಯ. ಆದ್ರೆ ಓದೋದು ಬಹಳ ಮುಖ್ಯ. ಹಾಗಾಗಿ ನೀವು ಓದಿದ್ ಬಿಟ್ರೆ ಬೇರೆ ಏನು ಮಾಡಬಾರ್ದು. ಇವತ್ತು ಏನಾದ್ರೂ ಲಿಂಗಾಯತ ಸಮಾಜ ಉಳಿದಿದೆ ಅಂದ್ರೆ ಅದು ಬಹುಶಃ ನಮ್ಮ
ನಮ್ಮ ಹಿರಿಯರೇ ನಮ್ಮನ್ನೆಲ್ಲ ಓದಿಸಿದ್ದಾರೆ, ಕಷ್ಟಪಟ್ಟು ಓದಿಸಿದ್ದಾರೆ. ನಾವು ಓದಿದ್ರಿಂದಲೇ ಇವತ್ತು ಲಿಂಗಾಯತ ಸಮಾಜ ಇವತ್ತು ಒಳ್ಳೆ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ಥಾನ ಹೊಂದಿದೆ. ಇವತ್ತು ಒಕ್ಕರಣಿ ಸಾಹೇಬ್ ಇದ್ದಾರೆ, ನಮ್ಮ ಸೋಮಶೇಖರ ಒಕ್ಕರಣಿ ಸಾಹೇಬ್ ಇವತ್ತು ನಮ್ಮ ಜಿಲ್ಲೆಯ ಆಫೀಸರ್, ಡಿಸ್ಟ್ರಿಕ್ಟ್ ಆಫೀಸರ್, DUP ದೊಡ್ಡ ಆಫೀಸರ್. ಹಾಗಾಗಿ ನಾನು ನಿಮಗೆಲ್ಲ ವಿನಂತಿ ಮಾಡೋದು, ಮುಂದೆ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲೆ ಏನೇನಾಗ್ತೋ ಗೊತ್ತಿಲ್ಲ. ನಮ್ಮ ಮುಂದಿನ ದಿನಗಳ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ ಅಷ್ಟೊಂದು ಸುರಕ್ಷಿತವಾಗಿಲ್ಲ ಅಂತ ನನಗನ್ನಿಸ್ತದೆ. ಯಾಕೆಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗಿದೆ ಅಂದ್ರೆ ನಾನು ಯೂಸ್ ಮಾಡ್ತೀನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಏನ್ ಕೇಳಿದ್ರು ಹೇಳ್ತದೆ. ಜಗತ್ತಿನಲ್ಲಿ ನನಗೆ ನಾಳೆ ಪ್ರೋಗ್ರಾಮ್ ಇಂತಿದ್ದೆಯಪ್ಪ, ನನಗೆ ಕ್ಲೈಮೇಟ್ ನೋಡ್ಕೊಂಡು ಎಲ್ಲಿ ಹೊರಗಡೆ ಮೀಟಿಂಗ್ ಇದೆ ಅದು ಮಳೆ ಬರಲಾರದ ಟೈಮಲ್ಲಿ ಹಾಕು, ಎಲ್ಲಿ ಹೊರಗಡೆ ಮೀಟಿಂಗ್ ಇದೆ ಅದು ಮಳೆ ಬರಲಾರದ ಟೈಮಲ್ಲಿ ಹಾಕು, ಒಳಗಡೆ ಮೀಟಿಂಗ್ ಎಲ್ಲಿ ಮಾಡಬೇಕು ಅವು ಮಳೆ ಬರುವ ಟೈಮಲ್ಲಿ ಹಾಕುತ್ತಂದ್ರೆ 5 ಸೆಕೆಂಡ್ ಅಲ್ಲಿ ನನಗೆ ಬಂದು ಪ್ರೋಗ್ರಾಮ್ ಅದು ಹೇಳ್ತದೆ. ನನಗೆ ಯಾವ ಏನು ಬೇಕಾಗಿಲ್ಲ, ಯಾವ ಬೇಕಾಗಿಲ್ಲ, ಯಾವ ನಾನು ಕ್ಲೈಮೇಟ್ ಆಫೀಸರ್ ಫೋನ್ ಮಾಡೋದು ಬೇಕಾಗಿಲ್ಲ. ಅಷ್ಟೊಂದು ಅಡ್ವಾನ್ಸ್ಡ್ ಟೆಕ್ನಾಲಜಿಗಳು, ಅಡ್ವಾನ್ಸ್ಡ್ ಎಲ್ಲ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಹಾಗಾಗಿ ನಮ್ಮ ಕರ್ತವ್ಯ, ನಮ್ಮ ಹಿರಿಯರೇ ನಮಗೆ ಓದಿಸಿದರೆ ನಾವು ನಮ್ಮ ಮಕ್ಕಳನ್ನ ಓದಿಸೋದು ಕರ್ತವ್ಯ, ನಾವು ಓದಿಸ್ಬೇಕು. ಆದ್ರೆ ಬರೀ ಅದೊಂದಕ್ಕೆ ಮಾತ್ರ ನಮಗೆ ಸೀಮಿತ ಆಗಬಾರ್ದು. ನೀವೊಂದು ಆಲ್ಟರ್ನೇಟ್ ಪ್ರೊಫೆಷನ್ ತಂದೆ ತಾಯಿಗಳು ಸಿದ್ಧ ಮಾಡ್ಕೊಂಡು ಇಟ್ಟಿರ್ಬೇಕು. ನಮ್ಮ ಮಕ್ಕಳು ಓದಿದ ಮೇಲೇನು ಏನಪ್ಪ ಅವ್ರಿಗೆ ನೌಕರಿ ಸಿಗ್ಲಿಲ್ಲ, ಏನ್ ಸಿಗ್ಲಿಲ್ಲ ಅಂತ ಬೇಜಾರಾಗಬಾರ್ದು. ಅವ್ರಿಗೆ ಏನೋ ಒಂದು ವ್ಯವಸ್ಥೆ ನಾವೆಲ್ಲರೂ ಮಾಡ್ಬೇಕು. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ದೊಡ್ಡ ಕೊಡುಗೆ ಅಂತ ತಿಳ್ಕೊಂಡು ಹೇಳ್ಬೋದು. ಈ ಸಮಾಜ ಅನ್ನುವಂತಹ ಭಾವ ಎಲ್ಲಿಯವರೆಗೆ ನಮ್ಮ ಜೀವನದಲ್ಲಿ ಮುಡಿಪಾಗಿರ್ತಾ ಇದೆಯೋ ಅಲ್ಲಿಯವರೆಗೆ ಈ ಶರೀರ ಸಮಾಜಕ್ಕೆ ಭಾರವಾಗಿರೋದಿಲ್ಲ. ದೇಹದ ಭಾರ ಅಲ್ಲ. 100, 120, 300 ಕಿಲೋ ಕೂಡ ವಜ್ಜೆ ಇದ್ದಾರೆ, ತಗೊಂಡು ಏನ್ ಮಾಡ್ತಾರೆ, ಬರು ಓದಿಕೊಂಡಿರ್ತಾರೆ. ಅದ್ರದ್ದು ಭಾರ ಅಲ್ಲ. ನಾವು ಸಮಾಜದಲ್ಲಿ ಭಾರ ಆಗಿರಬಾರದು. ವರ್ಷಕ್ಕೊಮ್ಮೆ ಮಾಡುವಂತಹ ನಮ್ಮ ಗಾಡಿಗ ಸಮಾಜದ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ಇದು 3ನೇ ವರ್ಷ ಪ್ರತಿಭಾ ಸಂಪನ್ನ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ. ಜಿಲ್ಲೆಯ ಬಗ್ಗೆ ನಮ್ಮ ಛಾಯಾಗ್ರಾಹಕ ಮತ್ತು ವರದಿಗಾರರಾಗಿರುವಂಥ ಶ್ರೀ ವೇದಮೂರ್ತಿ ಮಲ್ಲಿಕಾರ್ಜುನ ಸ್ವಾಮಿಯವರು ನಮ್ಮ ಗೊರೆಬಾಳ ಬಸಪ್ಪ ಹಳ್ಳಿಯವರಾಗಲಿ, ಚೆನ್ನಪ್ಪ ಸಜ್ಜನಾಗಲಿ, ಅಲ್ಲಿ ಮೇಲಿರುವಂತಹ ಜೋಡೆತ್ತುಗಳು ಅಲ್ಲ, ಇಲ್ಲೇ ಇರುವಂತಹ ಜೋಡೆತ್ತುಗಳು ಅಂತ ತಿಳ್ಕೊಂಡು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಛಾಯಾಗ್ರಾಹಕರಲ್ಲಿ ಸಂಬೋಧನೆಯನ್ನು ಮಾಡಿದರು. ನಿಜವಾಗಿ ಕೂಡ ಈ ಜೋಡೆತ್ತುಗಳನ್ನು ನೋಡಿ 20 ವರ್ಷದ ಹುಮ್ಮಸ್ಸು, ವರ್ಚಸ್ಸು, ತೇಜಸ್ಸು ಈ ಸಮಾಜಕ್ಕೆ ಇವರ ಕೊಡುಗೆ ಅಪಾರವಾಗಿದೆ. ಇವರೆಲ್ಲರ ಸಹಕಾರದಿಂದ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಚಿಕ್ಕ ಚಿಕ್ಕ ವಯಸ್ಸಿನ ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದೆ ಬೆಳೆಯುವಂತ ವಿದ್ಯಾರ್ಥಿಗಳಾಗಿರ್ಬೋದು, ಒಂದು ವರ್ಗದಲ್ಲಿ ಉದ್ಯೋಗ ಮಾಡುವಂಥವರಾಗಿರ್ಬೋದು, ತಾವು ತಮ್ಮ ದುಡಿಮೆ, ತಮ್ಮ ಮನೆ ಬಿಟ್ಟರೆ ಸಮಾಜ ಇದು ಇಲ್ಲ ಎಂಬುದೇ ಗೊತ್ತಿಲ್ಲ, ಸಮಾಜದ ಅಧ್ಯಕ್ಷರ ಎಂಬುದೇ ಗೊತ್ತಿಲ್ಲ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ನಮ್ಮ ಯುವ ಸಮಾಜಕ್ಕೆ ನಾವು ದೂಡಿದರೆ ಬಹಳ ಕಷ್ಟ ಆಗ್ತಾ ಇದೆ ಎನ್ನುವಂಥ ವಿಚಾರವನ್ನ ನಾವೆಲ್ಲರೂ ಕೂಡ ನೆನಪಿಡಬೇಕಾಗಿರುವಂಥದ್ದು ಅವಶ್ಯಕ ಇದೆ. ಸಮಾಜದ ಬಲ ಎಲ್ಲಿಯವರೆಗೆ ಬಿದ್ದೆ ಸಂಘಟನೆ ಬಲ ಕೂಡ ಸಮ್ಮುಖವಾಗಿ ಅದು ಸರ್ವತೋಮುಖ ಬೆಳವಣಿಗೆಗೆ ನಾಂದಿ ಆಗ್ತಾ ಇದೆ. ಸತ್ತಾಗ 4 ಮಂದಿ ಒತ್ತುಕೊಂಡು ಹೋಗ್ತಿರ್ತಾರೆ ನಮ್ಮ ಹೆಣವನ್ನ. ಆ 4 ಮಂದಿಗೂ ಕೂಡ ಭಾರವಾಗಿರಬಾರ್ದು. ಸಮಾಜದ ಋಣ ಪ್ರತಿಯೊಬ್ಬರು ಪ್ರತಿಯೊಂದು ಕ್ಷಣದಲ್ಲಿ, ಅದು ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಎಂಥದ್ದೇ ಆಗಿರ್ಬೋದು. ಸಿದ್ಧಾರೂಢ ಸ್ವಾಮಿಗಳ ಒಂದು ದಾಸೋಹ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿಯಲ್ಲಿ ಒಬ್ಬ ತಾಯಿ ಭಿಕ್ಷೆ ಬೇಡಿ ದುಡಿದು ಅಲ್ಲಿ ಭಿಕ್ಷೆ ಕೊಟ್ಲಂತ ಗುರುಗಳಿಗೆ, ಯಾರಿಗೆ? ಸಿದ್ಧಾರೂಢರಿಗೆ ಕೊಟ್ಟಿರೋದು 50 ಪೈಸೆ ಕೊಟ್ಟಿದ್ದಾರೆ. ಇದರಿಂದ ಎಲ್ಲರಿಗೆ ದಾಸೋಹ ಆಗ್ಬೇಕಪ್ಪ ಅಂತ ತಿಳ್ಕೊಂಡು ಹೇಳಿಕೊಟ್ಟಿದ್ದಾರೆ.
ಅವರು ಯೋಚನೆ ಮಾಡಿದರೆ ಸಿದ್ಧಾರೂಢ ಸ್ವಾಮಿಗಳು ಈ ಅಮ್ಮ ಕೊಟ್ಟಿರೋದು 50 ಪೈಸೆ ಕೊಟ್ಟಿದ್ದಾಳೆ, ಏನು ಬರುತ್ತೆ ಅಂತ ತಿಳ್ಕೊಂಡು ಅವರು ಪಾಕಶಾಸ್ತ್ರದವ್ರಿಗೆ ಕೇಳಿದ್ರಂತ, ಕರಿಬೇವು ಬರ್ತರಿ ಬುದ್ಧಿ ಅಂತ ತಿಳ್ಕೊಂಡು ಅದನ್ನ ತಗೊಂಡ್ಬಾ, ಸಾಧನೆಗೆ ಹಾಕಿ ಕೊಡಿರಿ, ಇಷ್ಟು ಆಕಿನ ಸೇವೆ ಅರ್ಪಣೆ ಆಗಲಿ ಅಂತ ತಿಳ್ಕೊಂಡ್ರ. ಆ ಸಾರು ದಿನದಿಂದಕ್ಕಿಂತಲೂ ಅವತ್ತು ಅದು ಕೊಟ್ಟಿರುವಂತ ಭಕ್ತಿಯಿಂದ 100 ನುಡಿಯ ಸ್ವಾದ, ಆ ಊಟದ ಸಾರ ಎಲ್ಲ ಆ ಸಾರಿನಲ್ಲಿ ಎಡಕವಾಗಿತ್ತು. ಅಲ್ಲಿ ರೊಕ್ಕ ಮುಖ್ಯ ಅಲ್ಲ, ಭಕ್ತಿ ಬಹಳ ಮುಖ್ಯ. ಅಂಥ ಭಕ್ತಿಯಿಂದ ಕೊಟ್ಟಿರ್ತಕ್ಕಂಥ ಸೇವೆ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರಸಾದ ರೂಪದಲ್ಲಿ ವಸ್ತುವಾಗಿ ಬಂದಿತ್ತಂತ. ಆ ರೀತಿಯಾಗಿ ನಾವು ಸಮಾಜ ನಮಗೇನು ಕೊಡಲಿಲ್ಲ, ಸಮಾಜ ನಮಗೇನು ಕೊಡಲಿಲ್ಲ, ನಮ್ಮನ್ನು ಎತ್ತಿಟ್ಟಿಲ್ಲ, ನಾವು ಎಷ್ಟು ಸಮಾಜದಲ್ಲಿ ಭಾಗವಹಿಸ್ತೀವಿ ಎನ್ನುವಂಥದ್ದನ್ನ ಇನ್ನೊಬ್ಬರಿಗೆ ಪ್ರಶ್ನೆ ಮಾಡೋದನ್ನ ನಮ್ಮನ್ನು ನಾವು ಮಾಡಿಕೊಂಡಪ್ಪ ಅಂದ್ರೆ ಬಹಳ ಅರ್ಥಪೂರ್ಣವಾಗಿರ್ತದೆ. ಪ್ರತಿ ವರ್ಷವೂ ಕೂಡ ಹೋದ ವರ್ಷವೂ ಈಗ 2 ವರ್ಷ